ಬಂಧುಗಳೇ, ಜಗತ್ತಿನಲ್ಲಿ ಹಲವಾರು ಧರ್ಮಗಳಿವೆ. ಹಲವಾರು ಧರ್ಮಗಳ ಪ್ರಕಾರವಾಗಿ ಹಲವಾರು ಹಬ್ಬಗಳು ನಾವು ವರ್ಷಪೂರ್ತಿ ಮಾಡ್ತಾ ಬರ್ತೇವೆ. ಕೆಲವರು ಯುಗಾದಿ ಮಾಡಿದರೆ, ಇನ್ನು ಕೆಲವರು ರಂಜಾನ್ ಮಾಡ್ತಾರೆ, ಇನ್ನು ಕೆಲವರು ಈಸ್ಟರ್ ಕ್ರಿಸ್ಮಸ್ ಎಂಬ ಹಬ್ಬವನ್ನು ಮಾಡ್ತಾರೆ. ನಾವು ಮುಸ್ಲಿಮ್ಸ್ ಮುಖ್ಯವಾಗಿ ರಂಜಾನ್ ಹಬ್ಬವನ್ನ ಇಡೀ ಒಂದು ತಿಂಗಳು ಪೂರ್ತಿಯಾಗಿ ಮಾಡ್ತಾರೆ. ಈ ರಂಜಾನ್ ಹಬ್ಬದ ಮುಖ್ಯ ವಿಶೇಷಗಳಂತ ಹೇಳಿದ್ರೆ, ನಾನು ನೋಡಿದ ಹಾಗೆ ಅಲ್ಲಿ ಬೆಳಗ್ಗೆ 5 ಗಂಟೆಯಿಂದ 5:15 ಹಿಡಿದು ಸಂಜೆ 6 ಗಂಟೆವರೆಗೆ 6:29:30 ನಾನು ಗಮನಿಸಿದೆ. 6:29 ಆಗಿದೆ. ಆಗ ನಮ್ಮವರು ಒಬ್ರು ಹೇಳ್ತಾ ಇದ್ರು, ಮುಸ್ಲಿಮ್ಸ್, ಇನ್ನು 1 ನಿಮಿಷ ಇದೆ, 1 ನಿಮಿಷ ಆದ ನಂತರ ನಾವು ರೋಜಾನ ಮಾಡಬಹುದು ಅಂತ. ಸೊ ಅಂತಹ ಕಠಿಣವಾಗಿ ಬೆಳಿಗ್ಗೆ 5:15 ಹಿಡಿದು ಸಂಜೆ 6:15ವರೆಗೂ ಆ ಕಠಿಣವಾದ ಉಪವಾಸವನ್ನು ಮಾಡ್ತಾರೆ. ಉಪವಾಸ, ದಾನ ಮತ್ತು ಪ್ರೇಯರ್ಸ್, ಪ್ರೇಯರ್ಸ್ ಪ್ರಾರ್ಥನೆಗಳು. ಉಪವಾಸ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅವರು ಬೆಳಿಗ್ಗೆ ಊಟ ಹಣ್ಣು ತಿಂತಿರೋ, ಹಣ್ಣು ಅಥವಾ ಇನ್ನೇನಾದ್ರು ತಿಂದ ನಂತರ ನೀರು ಕುಡಿಯೋದು ಕೂಡ, ನೀರು ಅಥವಾ ತಮ್ಮ ಬಾಯಲ್ಲಿ ಬರುವಂತಹ ಎಂಜಲ್ ಕೂಡ ನುಂಗಲ್ಲ. ಎಷ್ಟು ಸಲ ನೋಡಿದ್ದೀನಿ, ಅವರು ಆ ಎಂಜಲ್ ಕೂಡ ಆಚೆ ಉಗಿತಾರೆ. ಅಷ್ಟೊಂದು ಕಠಿಣವಾಗಿ ಉಪವಾಸನ ಮಾಡ್ತಾರೆ. ಅದೇ ರೀತಿಯಲ್ಲಿ ದಿನಕ್ಕೆ 5ರಿಂದ 10 ಬಾರಿ ಪ್ರಾರ್ಥನೆ ಕೂಡ ಮಾಡ್ತಾರೆ. ನಂತರ ಈ ಎಲ್ಲಾ ಮುಸ್ಲಿಮ್ಸ್ ಮುಖ್ಯವಾಗಿ ತಮ್ಮಲ್ಲಿ ಬರುವಂತಹ ಆದಾಯದಲ್ಲಿ ಒಂದು ಭಾಗ ಬಡವರಿಗೆ ಅವರು ಕೊಡುತ್ತಾ ತಮ್ಮ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ನಾವು ಕಂಡುವಂತಹ ವಿಷಯ ಅಂತ ಹೇಳಿದ್ರೆ, ಆ ಉಪವಾಸದಿಂದ ಏನಾಗುತ್ತೆ, ನಮ್ಮ ಬಾಡಿಗೆ ಕೂಡ ಒಳ್ಳೆಯದಾಗುತ್ತೆ. ಮತ್ತು ಆ ಕಠಿಣವಾಗಿ ಮಾಡುವಂತಹ ಉಪವಾಸ ಕೂಡ ನಮಗೆ ಒಂದು ಶಕ್ತಿ ಕೊಡುತ್ತೆ. ಯಾವ ರೀತಿ ನಾವು ಕಷ್ಟ ಬಂದಾಗ ಅಥವಾ ಬೇರೆ ಯಾವ್ದಾದ್ರೂ ಕಠಿಣದ ಸಮಯಗಳು ಬಂದಾಗ ಯಾವ ರೀತಿ ನಾವು ತಡೆದುಕೊಳ್ಬೇಕು, ಯಾವ ರೀತಿ ನಿಭಾಯಿಸಬೇಕು ಎಂಬುದನ್ನ ಈ ಉಪವಾಸದ ಸಮಯದಲ್ಲಿ ನಮಗೆ ಗೊತ್ತಾಗುತ್ತೆ. ನಾನು ಕೂಡ ಹಲವಾರು ಸಮಯದಲ್ಲಿ ಉಪವಾಸ ಮಾಡಿದ್ದೀನಿ. ನಮ್ಮ ರವಿಕೃಷ್ಣ ರೆಡ್ಡಿ ಅವರು 8 ದಿನಗಳ ಕಾಲ ನಾವು ಒಂದು ಶಿಬಿರವನ್ನ ಆಚರಣೆ ಮಾಡಿದಾಗ, ಅಲ್ಲಿ 7 ದಿವಸ ಮಾಡಿದಾಗ ಸಂಜೆ ಮಾತ್ರ ಊಟ ಇಡ್ತಾ ಇತ್ತು. ತಿರ್ಗಾ ಬೆಳಿಗ್ಗೆ ಮಧ್ಯದಲ್ಲಿ ಏನು ಇರ್ತಾ ಇರಲಿಲ್ಲ. ಹಾಗೆ ನಾನು ಸೋಮವಾರ ಇಷ್ಟು ದಿನ ನಾನು ಸೋಮವಾರ ಪೂರ್ತಿ ದಿವಸ ಮಾಡ್ತೀನಿ. ಬೆಳಿಗ್ಗೆ ರಾತ್ರಿ ಊಟ ಮಾಡಿದ ನಂತರ ನೆಕ್ಸ್ಟ್ 6 ಗಂಟೆಗೆ ಊಟ ಮಾಡೋದು. ಅಂದ್ರೆ ನಮಗೆ ಉಪವಾಸ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಕೂಡ ಒಳ್ಳೆಯ ಶಕ್ತಿ ಬರುತ್ತೆ ಮತ್ತು ನಮ್ಮ ಹಾರ್ಟ್ ಕೂಡ ಶಕ್ತಿ ಬರುತ್ತೆ. ಯಾವುದೇ ಕ್ಯಾನ್ಸರ್ ಬರೋದಿಲ್ಲ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಬರೋದಿಲ್ಲ. ಹಾಗೆ ಇಲ್ಲಿ ರಂಜಾನ್ ಹಬ್ಬದಲ್ಲಿ ನಮ್ಮ ಮುಸ್ಲಿಮ್ಸ್ ಆ ಉಪವಾಸ ಮಾಡೋದ್ರ ಮೂಲಕನೇ ಅವರಿಗೆ ನೋಡಿದ್ರೆ ಈ ರಂಜಾನ್ ಹಬ್ಬದಲ್ಲಿ ಎಷ್ಟೊಂದು ಗಲಾಟೆ ಕಮ್ಮಿ ಆಗಿದೆ. ಆ ಹಬ್ಬ ಮಾಡ್ಬೇಕಾದ್ರೆ ಎಷ್ಟೊಂದು ಗಲಾಟೆಗಳು, ಜಗಳಗಳು ಕಮ್ಮಿ ಆಗಿರ್ತವೆ. ಅಂದ್ರೆ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ಯಾವುದೊಂದನ್ನು ಗಲಾಟೆ ಮಾಡ್ಕೊಳ್ಳೋದಿಲ್ಲ. ಸೊ ಅದೊಂದು ನಮ್ಮಲ್ಲಿ ಕೂಡ, ನಮ್ಮ ಹಿಂದೂಗಳಲ್ಲಿ ಕೂಡ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿಕೊಂಡು ಕೂಡ ಅಯ್ಯಪ್ಪ ಸ್ವಾಮಿ ಎಲ್ಲರನ್ನೂ ಸ್ವಾಮಿಯಿಂದನೇ ಕರೀತಾರೆ. ಹಾಗೆ ರಂಜಾನ್ ಸಮಯದಲ್ಲಿ ಕೂಡ ಮುಸ್ಲಿಮ್ಸ್ ಕೂಡ ಯಾವುದೇ ಒಂದು ಕೆಟ್ಟ ಭಾಷೆಯನ್ನು ಉಪಯೋಗಿಸದೆ ಆ ಇಡೀ ತಿಂಗಳನ್ನ ಆಚರಣೆ ಮಾಡ್ತಾರೆ. ಸೊ ಈ ರಂಜಾನ್ ಹಬ್ಬದಲ್ಲಿ ನಿಮ್ಗೆಲ್ಲರಿಗೂ ಶುಭಾಶಯಗಳು. ಈ ದಾನ ಮತ್ತು ಉಪವಾಸ ಮಾಡೋದ್ರ ಮೂಲಕ ನಮ್ಗೆಲ್ಲ ಒಂದು ಮಾದರಿ ಆಗಿದ್ದೀರಾ. ಸೊ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಇಲ್ಲಿ ಬಂದಿರತಂತ ನಮ್ಮೆಲ್ಲ ಸದಸ್ಯರಿಗೆ ಮತ್ತು ನಮ್ಮ ಪೂರ್ವ ಭಾಗದ ಎಲ್ಲ ಕಾರ್ಯಕರ್ತರಿಗೆ ಒಳ್ಳೆದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಗೆಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಈಗ ನಮ್ಮ ಮಾರ್ಗದರ್ಶಿ ರಘುನಂದನ್ ಸರ್ ಒಂದೆರಡು ಮಾತು ಆಡಬೇಕಂತ ನಾನು ವಿನಂತಿಸ್ತೀನಿ. ಎಲ್ರಿಗೂ ನಮಸ್ಕಾರ, ವೇದಿಕೆ ಮೇಲಿರೋರಿಗೆ ಮತ್ತೆ ಕೆಳಗಡೆ ಇರೋರಿಗೆ. ಸೊ ಈಗಾಗಲೇ ನಮ್ಮ ಆರೋಗ್ಯ ಸ್ವಾಮಿ ತುಂಬಾ ಚೆನ್ನಾಗಿ ಹೇಳಿದ್ರು. ಹಬ್ಬ ಅನ್ನೋದು ಬೇರೆನೂ ಇಲ್ಲ. ನಾವು ಹಿಂದೂಗಳಲ್ಲಿ ಮಾಸಗಳಿಗೆ ಬೇರೆ ಬೇರೆ ಈಗ ನಾವು ಒಂದ್ ಸಮಯಕ್ಕೆ ಎಳ್ಳು ಬೆಲ್ಲ ತಿಂತೀವಿ, ಇನ್ನೊಂದು ಸಮಯಕ್ಕೆ ಬೇವು ಬೆಲ್ಲ ತಿಂತೀವಿ, ಎಳ್ಳು ಕೊಬ್ಬರಿ ಈ ತರ ಒಂದೊಂದು ನಮ್ಗೆ ವೈಜ್ಞಾನಿಕವಾಗಿ
ಮತ್ತೆ ಮಾನಸಿಕ ಮತ್ತು ದೈಹಿಕ ಶುದ್ಧಿಗೋಸ್ಕರ ನಮ್ಗೆ ಆ ಸಮಯದಲ್ಲೂ ನಮ್ಮಲ್ಲೂ ಹಿಂದೂಗಳಲ್ಲೂ ಉಪವಾಸ ಇರೋದು, ಶನಿವಾರ ಆದ್ರೂ ಉಪವಾಸ ಮಾಡೋದು, ಈ ತರದೆಲ್ಲ ಒಂದಿಷ್ಟು ಬೇರೆ ಬೇರೆ ರೀತಿಯ ಆಚರಣೆಗಳನ್ನ ಆಚರಿಸ್ತಾ ಬರ್ತೀವಿ. ಸೊ ಹಾಗೆ ನಿಮ್ಮಲ್ಲೂ ಇದೊಂದು ಮಾಸ ಸಂಪೂರ್ಣವಾಗಿ 1 ತಿಂಗಳು ಪೂರ್ತಿ ಬೆಳಗಿನ ಅಷ್ಟು ಕಾಲ ಬೆಳಗಿನ ಅಂದ್ರೆ ಪೂರ್ತಿ ಬೆಳಗ್ಗೆ ಹೊತ್ತು ಉಪವಾಸ ಇರೋದ್ರಿಂದ ನಮಗೆ ದೈಹಿಕವಾಗಿ ಮತ್ತೆ ಇನ್ನೊಂದಿಷ್ಟು ಈ ಸಮಯದಲ್ಲಿ ಸುಳ್ಳು ಹೇಳ್ಬಾರ್ದು ಅಥವಾ ಏನು ಕೇಡ್ ಬಯಸಬಾರ್ದು, ಕೆಟ್ಟದ್ ಮಾಡಬಾರ್ದು, ಕೆಟ್ಟದ್ದು ಆಲೋಚನೆ ಮಾಡಬಾರ್ದು. ಈಗ ಹಂಗೇನೆ ಈಗ ಅವ್ರು ಹೇಳಿದ್ರಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗುವಾಗ ನಮ್ಮಲ್ಲಿ ಇರ್ತಾರೆ. ಆದ್ರೆ ಇದೆಲ್ಲ ಆಚರಣೆಗಳು ಬರ್ತಾ ಬರ್ತಾ ಮನುಷ್ಯ ಸಂಪೂರ್ಣವಾಗಿ ತನ್ನ ಇದನ್ನ ಒಳ್ಳೆತನಗಳು, ಮೌಲ್ಯಗಳನ್ನ, ಆದರ್ಶಗಳನ್ನ ಅದರಿಂದ ವಿಮುಕ್ತಿ ಆಗ್ತಾ 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 ಏನಾಗ್ತದೆ, ಇದೆಲ್ಲ ಆಚರಣೆಗಳು ಇದನ್ನ ಬೆಲೆ ಕಳ್ಕೊತಾ ಇದೆ, ಅದರ ಇದನ್ನ ಮೌಲ್ಯಗಳನ್ನ ಕಳ್ಕೊತಾ ಇದೆ. ಹಂಗಾಗಿ ನಾನು ಹೇಳೋದು ಇದು ಇನ್ನು ಅಂದ್ರೆ ನಮ್ಮ ಈಗ ನಾವು ಸಾಮಾನ್ಯವಾಗಿ ನೋಡಿರ್ತೀರ ನಮ್ಮ ಇವರು ಅಯ್ಯಪ್ಪ ಸ್ವಾಮಿ ಅವರೆಲ್ಲ ಮುಂಚೆ ತುಂಬಾ ಶುದ್ಧವಾಗಿ ತುಂಬಾ ಕಠಿಣ ವ್ರತ ಮಾಡ್ತಾ ಹೋಗ್ತಾ ಇದ್ರು. ಈಗ ಬರ್ತಾ 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 ಅಯ್ಯಪ್ಪ ಸ್ವಾಮಿ ಅಂತಾರೆ, ಅದು ಬಾಯಲ್ಲಿ ಹಾಕೊಂಡು ಒಗಿತಾ ಇರ್ತಾರೆ, ಬೆಡಿ ಸೇತಾ ಇರ್ತಾರೆ, ಸಿಗರೇಟ್ ಸೇತಾ ಇರ್ತಾರೆ. ಅದಾದ್ಮೇಲೆ ನಾನು ಒಂದಿಷ್ಟು ಜನ ಮುಸಲ್ಮಾನ್ ನೋಡಿದೀನಿ ಇತ್ತೀಚೆಗೆ, ಈ ವರ್ಷ ನೋಡಿದ್ ನಾನು. ಮುಂಚೆ ಎಲ್ಲ ತುಂಬಾ ಕಠಿಣವಾಗಿ ಮಾಡ್ತಾ ಇದ್ರು, ಆದ್ರೆ ಈ ವರ್ಷ ಒಂದಿಷ್ಟು ಜನರು ನೋಡಿದೆ, ಅವರು ಕಾರಣಾಂತರಗಳಿಂದ ಬಿಸ್ನೆಸ್ ಇಲ್ಲ ಅವ್ರ ಆರೋಗ್ಯ ಪರಿಸ್ಥಿತಿ ಕಾರಣಕ್ಕೂ ಅವರು ಇದನ್ನ ಮಾಡ್ತಾ ಇರ್ಲಿಲ್ಲ, ಉಪವಾಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಆತರ ಇದು ಇನ್ನು ಅಂದ್ರೆ ನಾನು ಹೇಳೋದು ಅದರಿಂದ ವಿಮುಕ್ತಿಗೊಳ್ಳೋದಕ್ಕಿಂತ ಇದು ಆಚರಣೆಗಳು ಮತ್ತೆ ನಮ್ಮಲ್ಲಿ ಇಂತಹ ಹಬ್ಬಗಳು ಹೆಚ್ಚಾಗಿ ನಮ್ಮ ಮಾನಸಿಕ ಮತ್ತು ದೈಹಿಕ ಶುದ್ಧಿಗೆ ಇನ್ನು ಶುದ್ಧಿ ಹೆಚ್ಚಾಗ್ಲಿ, ಮಾನಸಿಕ ಮತ್ತು ದೈಹಿಕ ಏನ್ ನಮ್ಮ ಇದಿರ್ತವೆ ಕ್ಷೋಭೆಗಳು ಬೇರೆ ಬೇರೆ ತರದಲ್ಲಿ ಏನಿರುತ್ತೆ ಅದೆಲ್ಲ ಸರಿಯಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಮಾಡ್ತಾ ಅಂದ್ರೆ ತಿಳಿಸ್ತಾ, ಈಗಾಗಲೇ ಅವರು ಹೇಳಿದ್ರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದೆ ಮಿಕ್ಕೆಲ್ಲ ಪಕ್ಷಗಳಿಗಿಂತ ಅಂತ ಹೇಳಿ. ಹಂಗಾಗಿ ಅದನ್ನ ನಾವು ಇದನ್ನೇ ಪ್ರೇರೇಪಣೆಯಾಗಿ ಇಟ್ಕೊಂಡು ಇನ್ನು ಪಕ್ಷದಲ್ಲಿ ಹೆಚ್ಚಿನ ಕೆಲಸಗಳನ್ನ ಪಕ್ಷವನ್ನ ಬೆಳೆಸೋದ್ರ ಮೂಲಕ ಸಮಾಜವನ್ನ ಒಳ್ಳೆ ಸಮಾಜವನ್ನ ಕಟ್ಟೋ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಈಗ ನಮ್ಮ ಗೌರವ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕೆಂದು ವಿನಂತಿಸುತ್ತೇನೆ. ಮೊದಲಿಗೆ ಇವತ್ತಿನ ಈ ಇಫ್ತಾರ್ ಕೂಟವನ್ನು ಆಯೋಜಿಸಿರುವಂತಹ ನಮ್ಮ ಆಶಾ ಮೊಹಮ್ಮದ್ ಅವರ ಕುಟುಂಬದವರಿಗೆ, ರಹಮತುಲ್ಲಾ ಅವರಿಗೆ, ಆರೋಗ್ಯ ಸ್ವಾಮಿ ಅವರಿಗೆ ಮತ್ತು ರಘುನಂದನ್ ಅವರಿಗೆ ಮತ್ತೆ ಇಲ್ಲಿರುವಂತಹ ಎಲ್ರಿಗೂ ನಮಸ್ಕರಿಸ್ತಾ, ನಾವೇನು ಹೊಟ್ಟೆಗೆ ಬಿರಿಯಾನಿ ಬೀಳುತ್ತೆ ತಿನ್ನೋಣ ಅಂತ ಬಂದ್ವಿ, ಆದ್ರೆ ತಲೆಗೆ ಊಟ ಕೊಡ್ತಾ ಇದ್ದಾರೆ. ಇನ್ನೊಂದು 10 ನಿಮಿಷ ಮಾತಾಡ್ಬೋದಾ? ಮಾತಾಡ್ಬೋದೇನೋಣ? ಯಾರಿಗೂ ಹಸಿವು ಇದೆಯಾ? ಸ್ವಲ್ಪ ಏನಾದ್ರು ಹಣ್ಣು ಗಿಣ್ಣು ತಗೊಂಡಿದ್ದೀರೇನಪ್ಪ? ತಗೊಂಡಿದ್ದಾರೆ. ಈಗಾಗಲೇ ಒಂದಷ್ಟು ವಿಚಾರಗಳನ್ನ ಹೇಳಲಾಗಿದೆ. ಇದು ಒಂದು ವ್ರತ. ಈ ತಿಂಗಳಲ್ಲಿ ನಾವು ಏನು ಹಿಂದೂ ಅಥವಾ ಕ್ರಿಶ್ಚಿಯನ್, ಮುಸ್ಲಿಮರಲ್ಲಿ ಬೇರೆ ಬೇರೆ ಮತಗಳಲ್ಲಿ ಒಂದೊಂದು ವ್ರತಗಳು ಆ ತರದ್ದು ಒಂದಷ್ಟು ಇಟ್ಟಿರ್ತಾರೆ. ಇದೊಂದು ಬಹಳ ಕಠಿಣವಾದಂತಹ ವ್ರತ. ಯಾಕೆ ಈ ವ್ರತಗಳು ಬಂತು ಅಂತಲೂ ಮತ್ತೆ ಅದನ್ನ ನಾವು ಯಾಕೆ ಮಾಡಬೇಕು ಅಂತಾನು ಕೆಲವೊಂದ್ಸಲ ನಾವು ಯೋಚನೆ ಮಾಡಬೇಕು. ಈಗಾಗಲೇ ರಹಮತುಲ್ಲಾ ಖಾನ್ ಅವ್ರು ಹೇಳಿದಾಗೆ, ರಹಮತುಲ್ಲಾ ಅಷ್ಟೇ ಅಲ್ವಾ, ಅವ್ರು ಹೇಳಿದಾಗೆ 7ನೇ ಶತಮಾನದಲ್ಲಿ 1300-400 ವರ್ಷಗಳ ಹಿಂದೆ ಪ್ರವಾದಿ ಪೈಗಂಬರ್ ಮಹಮ್ಮದ್ ರವರು ಒಂದಷ್ಟು ಆಚಾರ ವಿಚಾರಗಳನ್ನ ಆ ಭಾಗದ ಜನರಿಗೆ ತಿಳಿಸ್ಕೊಟ್ರು. ಅದಾದ ಒಂದು 4-5 ಶತಮಾನಗಳ ನಂತರ ನಮ್ಮ ಕರ್ನಾಟಕದಲ್ಲಿಯೇ ಬಸವಣ್ಣ ಅನ್ನುವಂಥವ್ರು ಹುಟ್ಟಿದ್ರು. ಅವ್ರೇನ್ ಹೇಳಿದ್ರು? ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಈ ತರ ಒಂದು 7 ಸೂತ್ರಗಳನ್ನ ಕೊಟ್ರು. ಸುಮಾರು 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತ ಅವರ ತದನಂತರದಲ್ಲಿ ಅವ್ರು ಎಷ್ಟು ಹೇಳಿದ್ರು ಬಿಟ್ಟಿದ್ರು, ತದನಂತರ ಬರೆದಂತಹ ಬೈಬಲ್ ನಲ್ಲಿ 10 ಕಮ್ಯಾಂಡ್ಮೆಂಟ್ಸ್. ಅದಕ್ಕಿಂತ ಮೊದಲು ಏನು ಮೋಸಸ್ ಅಂತಾರೆ, ನೀವೇನಂತೀರ ಮೂಸಾ. ಇವರು ಮುಸಲ್ಮಾನರು ಮೂಸಾ ಅಂತಾರೆ, ಕ್ರಿಶ್ಚಿಯನ್ರು ಮೋಸಸ್ ಅಂತಾರೆ. ಮೋಸಸ್ಸು ಸಹ ದೇವರು ಕೊಟ್ಟ 10 ಕಮ್ಯಾಂಡ್ಮೆಂಟ್ಸ್. ಅಂದ್ರೆ ಕದಿಬೇಡ, ಬೇರೆಯವ್ರ ಮೇಲೆ ಹೆಣ್ಮಕ್ಳ ಮೇಲೆ ಕಣ್ಣಾಕ್ಬೇಡ, ಅತ್ಯಾಚಾರ, ಈ ತರದ್ದ ಒಂದು. ಆವತ್ತಿನ ಸಂದರ್ಭದಲ್ಲಿ ನಾವು ನೋಡಿದ ಹಾಗೆ ಎಲ್ಲ ಒಂದು ರೀತಿಯಲ್ಲಿ ಪಾಳೆಗಾರಿಕೆನಲ್ಲಿ, ರಾಜರ ಪರಂಪರೆಯಲ್ಲಿ, ಎಷ್ಟೋ ಸಲ ಬುಡಕಟ್ಟುಗಳಲ್ಲಿ ಜನರು ಬದುಕ್ತಾ ಇದ್ದಿದ್ದು ಶತಮಾನಗಳು, ಸಹಸ್ರಮಾನಗಳ ಹಿಂದೆ. ಆವಾಗ ನಾವೊಂದು ನ್ಯಾಯ ನೀತಿಯಿಂದ, ಸಂತೋಷದಿಂದ ಬೇರೆಯವರಿಗೆ ಮೋಸ ಮಾಡದೆ, ಕೊಲೆ ಮಾಡದೆ, ಅತ್ಯಾಚಾರ ಮಾಡದೆ, ನೋವು ಕೊಡದೆ, ಬೇರೆಯವರಿಗೆ ನೋವು ಕೊಡದೆ, ಬೇರೆಯವರಿಂದ ನಾವು ನೋವು ಪಡೆದೆ ಬದುಕೋದು ಹೇಗೆ? ಅವತ್ತು ಸಂವಿಧಾನ ಇರಲಿಲ್ಲ, ಪ್ರಜಾಪ್ರಭುತ್ವ ಇರಲಿಲ್ಲ, ಯಾವುದೋ ಒಂದು ಬೇಕಲ್ಲ. ಅದಕ್ಕಿಂತ ಹಿಂದೆ ಹೋದ್ರೆ ಒಂದಷ್ಟು ದಿವಸಗಳಲ್ಲಿ ನಮ್ಮ ಈ
ಭಾರತೀಯ ಸಂಪ್ರದಾಯದಲ್ಲಿ ಮನುಸ್ಮೃತಿ ಅಂತ ಇತ್ತು, ಅದರಲ್ಲೂ ಅಷ್ಟೇ ಇಂತಿಂತದ್ದು ಮಾಡಬೇಕು, ಇಂತಿಂತದ್ದು ಮಾಡಬಾರ್ದು, ಇಂತಿಂತದ್ದು ಮಾಡಿದ್ರೆ ಇಂತಿಂತ ಶಿಕ್ಷೆ ಅಂತಿತ್ತು. ಅದರಲ್ಲಂತೂ ಒಂದು ಕೆಟ್ಟ ರೀತಿಯಲ್ಲಿ ಮನುಷ್ಯರು ಹೀಗೆ ಹುಟ್ಟಿರ್ತಾರೆ, ಹೀಗೆ ಬಂದಿರ್ತಾರೆ, ಹಾಗಾಗಿ ಸಂಸ್ಕೃತನೋ ಇನ್ನೊಂದೋ ಕೇಳದವನ ಕಿವಿಗೆ ಕಾದ ಸೀಸ ಸುರಿಬೇಕು ಅಂತಲೂ ಇತ್ತು ಶಿಕ್ಷೆಗಳು. ಬ್ರಾಹ್ಮಣ ಇವನ್ ಮದುವೆ ಆದ್ರೆ ಇದು ಶಿಕ್ಷೆ, ಇದು ಇವನು ಬ್ರಾಹ್ಮಣ ಹುಡುಗಿನ ಮದುವೆ ಆದ್ರೆ ಇದು ಶಿಕ್ಷೆ, ಹೀಗೆಲ್ಲ ನಾನಾ ರೀತಿಯಲ್ಲಿ ಕೇಳರಿಯದ ಕಂಡರಿಯದ ರೀತಿಯ ತತ್ವ ವಿಚಾರಗಳು ಅನಾಗರಿಕ ಅನ್ನುವಂಥವು ಇದ್ದು ಅಥವಾ ಬುದ್ಧ ಹೇಳದಂತ ಅಷ್ಟಸೂತ್ರಗಳನ್ನ ಯಾವುದನ್ನ ಅವನ್ನ ನಮ್ಮ ವೈಯಕ್ತಿಕವಾಗಿ ಇಟ್ಕೊಂಡು ಎಲ್ರಿಗೂ ಒಪ್ಪಿಗೆ ಆಗುವಂತಹ ಕಳ್ತನ ಮಾಡೋದು ತಪ್ಪು ಕಾನೂನಲ್ಲಿ, ಹೌದೋ ಇಲ್ವಾ? ಅತ್ಯಾಚಾರ ಮಾಡೋದು ತಪ್ಪು, ಹೌದೋ ಇಲ್ವಾ? ಕೊಲೆ ಮಾಡೋದು ತಪ್ಪು, ಹೌದೋ ಇಲ್ವಾ? ಈ ತರ ಯಾವುದೇ ಅಪರಾಧ, ವಂಚನೆ, ಮೋಸ ಮಾಡಿದ್ರೆ ಅವನು ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಅನ್ನೋದೇ ಎಲ್ರಿಗೂ ಒಂದೇ ರೀತಿಯಲ್ಲಿ ಸಮಾನವಾದ ಶಿಕ್ಷೆ. ಇದನ್ನ ನಾವಿವತ್ತು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದೀವಿ. ಆವತ್ತಿನ ಕಾಲಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ, ಅವರ ಕಾಲಕ್ಕೆ ಅವರ ಹಿಂದಿನ ಋಷಿಗಳು ಮಾನವರ ನಮ್ಮಂತೆ, ಅವರ ಶಾಸ್ತ್ರವು ಅವರ ಕಾಲಕ್ಕೆ ತಕ್ಕಂತೆ, ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀ ಧರ್ಮ ಸೂತ್ರ ಅಂತ. ಹೀಗೆ ಇವತ್ತು ಸಮಾಜ ವಿಕಾಸವಾಗ್ತಾ ಬಂದಿದೆ. ಇವತ್ತು ಎಲ್ರೂ ಸಂತೋಷದಿಂದ ಬದುಕೋದಿಕ್ ಬೇಕಾದಂತಹ ಹಕ್ಕುಗಳನ್ನ ಎಲ್ಲಾ ಪರಮತ ಸಹಿಷ್ಣುತೆಯಿಂದ ಇಟ್ಕೊಂಡು ಎಲ್ಲಾ ರೀತಿಯಲ್ಲೂ ಇವತ್ತು ಹಕ್ಕುಗಳನ್ನ ನಾವು ಪಡ್ಕೊಂಡಿದ್ದೀವಿ. ಇದಕ್ಕೆ ಬಹಳ ದೊಡ್ಡ ಕಾರಣ ಏನು ಅಂದ್ರೆ ಪ್ರಜಾಪ್ರಭುತ್ವ. ಇವತ್ತು ಪ್ರಜಾಪ್ರಭುತ್ವ ಇರುವಂತಹ ದೇಶಗಳಲ್ಲಿ, ಅದು ಹಿಂದೂಗಳಿರುವಂತಹ ಪ್ರಜಾಪ್ರಭುತ್ವ ಇರಬಹುದು, ಮುಸ್ಲಿಂ ಇರುವಂತಹ ಪ್ರಜಾಪ್ರಭುತ್ವ ಇರಬಹುದು, ಕ್ರಿಶ್ಚಿಯನ್ ಇರುವಂತಹ ಪ್ರಜಾಪ್ರಭುತ್ವ ಇರಬಹುದು, ಅವರಲ್ಲಿ ಬೇರೆ ದೇಶಗಳಿಗಿಂತ ಒಂದು ಹೆಚ್ಚಿನ ಮಟ್ಟದ ಒಂದು ಸಮಾನತೆ, ಸ್ವಾತಂತ್ರ್ಯ, ಹಕ್ಕುಗಳಿದೆ. ಎಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಯಾವನೋ ಒಬ್ಬ ಸ್ವಾಮೀಜಿನೋ, ಮಠಾಧೀಶನೋ ಅಥವಾ ಚರ್ಚ್ನವನೋ, ಇನ್ಯಾರೋ ಏನು ಮತದ ಹೆಸರಿನಲ್ಲಿ ಆಡಳಿತ ನಡೆಸೋರು, ಸರ್ವಾಧಿಕಾರಿಗಳು, ರಾಜರುಗಳು ಬಂದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಜನರಿಗೆ ಹಕ್ಕುಗಳು ಇಲ್ಲ. ಇವತ್ತು ಪ್ರಪಂಚಾದ್ಯಂತ ನಮ್ಮನೆ ಗ್ಯಾಸ್ಗಳು ತೊಂದರೆ ಆಗಿದೆ. ಯಾಕೆ? ಇರಾನಲ್ಲಿ, ಇರಾಕಲ್ಲಿ, ಇರಾನ್ ಮತ್ತೆ ಇಸ್ರೇಲು, ಅಮೆರಿಕ ಯುದ್ಧ ಮಾಡ್ತಿವೆ. ಇವತ್ತು ಪ್ರಜಾಪ್ರಭುತ್ವ ಇಲ್ಲದಂತಹ ದೇಶಗಳಲ್ಲಿ ವ್ಯವಸ್ಥೆ ಹೇಗಿದೆ, ಅಲ್ಲಿ ಯಾವ ತರಕ್ಕೆ ತುಳಿತಾರೆ ಜನರನ್ನ ಅಂತ ನಾವು ನೋಡಿದಾಗ, ಈಗ ರಷ್ಯಾದಲ್ಲೂ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವ ಇದೆ, ಆದ್ರೆ ಅದು ಪ್ರಜಾಪ್ರಭುತ್ವ ಅಂತ ಅನ್ಸ್ಕೊಳ್ಳಲ್ಲ. ಆದ್ರೆ ಒಂದು ಜನರೇ ಕಟ್ಟಿಕೊಂಡು ಜನರೇ ತೀರ್ಮಾನ ಮಾಡಿದಂತಹ ಪ್ರಜಾಪ್ರಭುತ್ವದಲ್ಲಿ ಅವನು ಆ ಮತ ಈ ಮತ ಅನ್ನದೇ ಕಿತ್ತಾಡ್ಕೊಳ್ಳದೆ, ಆ ತಪ್ಪು ಮಾಡಿದವನಿಗೆ ಶಿಕ್ಷೆ, ತಪ್ಪು ಮಾಡದೇ ಇರೋನಿಗೆ ಒಂದು ರಕ್ಷಣೆ ಕೊಡುವಂತ ಒಂದು ವ್ಯವಸ್ಥೆ, ಜಾತಿ, ಕುಲ, ಮತ, ಪ್ರಾಂತ್ಯ, ಭಾಷೆ ಭೇದ ಇಲ್ಲದೆ ಎಲ್ಲಿದೆಯಪ್ಪ? ಯಾವ ಆಡಳಿತದಲ್ಲಿದೆ? ಇಷ್ಟೊತ್ತು ಹೇಳಿದ್ ಕೇಳಿಸ್ಕೊಂಡ್ರೆ ಪ್ರಜಾಪ್ರಭುತ್ವದಲ್ಲಿದೆ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದನ್ನೇ ಮಾಡ್ತಾ ಇರುವಂತದ್ದು. ಈ ಪ್ರಜಾಪ್ರಭುತ್ವವನ್ನ ಬಲಗೊಳಿಸುವಂತಹ ಒಂದು ಕೆಲಸವನ್ನ, ಅನ್ಯಾಯ, ಅಕ್ರಮ, ಮೋಸ, ವಂಚನೆಗಳ ವಿರುದ್ಧ ಹೋರಾಟ ಮಾಡುವಂತಹ ಒಂದು ಒಳ್ಳೆ, ಯಾವುದೇ ಭೇದ ಇಲ್ಲದೆ ಎಲ್ಲರಿಗೂ ಬದುಕುವಂತಹ ಒಂದು ಹಕ್ಕನ್ನ ಕೊಡುವಂತಹ ಕೆಲಸ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದಿದ್ರು. ಇವತ್ತು ನಾವು KRS ಪಕ್ಷನ ಅದನ್ನ ನಮ್ಮ ಕೈಲಾದಷ್ಟು ನಾವು ಮುಂದುವರಿಸ್ತಾ ಇದೀವಿ. ಈಗ ಆಗ್ಲೇ ನಮ್ಮ ಆರೋಗ್ಯ ಸ್ವಾಮಿಯವರು ಹೇಳಿದ್ರು, ನಾನು 16 ಸಲ ಹೇಳಿದ್ದೀನಿ, ಈ ಅಯ್ಯಪ್ಪ ಮಾಲೆ ಹಾಕ್ತಾರೆ. ಯಾವ್ದೋ ಏನು ಅಂದ್ರೆ ಒಂದು 18 ದಿವಸನ 20 ದಿವಸನ ನೀವು ಸತತವಾಗಿ ಮಾಡಿದ್ರೆ ಅದು ತದನಂತರದಲ್ಲಿ ನಿಮ್ಗೆ ಅಭ್ಯಾಸವಾಗ್ತಾ ಹೋಗುತ್ತೆ ಅಂತ ಕೆಲವೊಂದು ವೈಜ್ಞಾನಿಕ ಸಂಶೋಧನೆಗಳು ಹೇಳ್ತವೆ. ಒಂದು 18 ದಿವಸ ನೀವು ಯಾವ್ದನ್ನಾದ್ರೂ ಮಾಡ್ತಾ ಇದ್ರೆ ಅದು ನಿಮ್ಮ ಬದುಕಿನ ಭಾಗವಾಗಿ ಹೋಗುತ್ತೆ ಅಂತ. ಈಗ ಅಯ್ಯಪ್ಪ ಮಾಲೆ ಹಾಕೋರು 35-40 ದಿವಸ ಬರಿಗಾಲಲ್ಲಿ ಇರ್ತಾರೆ, ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡ್ತಾರೆ, ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ, ಯಾವುದೇ ಮಾಂಸ, ಮದ್ಯ ಈ ತರಹದಿಂದ ದೂರ ಇರ್ತಾರೆ, ಅಂದ್ರೆ ಅವರಿಗೆ ಪ್ರಚೋದನೆ ಕೊಡುವಂತಹ ವಸ್ತುಗಳಿಂದ. ಅದಾದ ನಂತರ ಅವರು ಇರ್ತಾರೋ ಬಿಡ್ತಾರೋ, ಆದ್ರೆ ಅಷ್ಟು ದಿವಸಗಳ ಕಾಲನಾದ್ರೂ ಅವರು ಒಂದಷ್ಟು ಗೌರವದಿಂದ, ಸಂಯಮದಿಂದ, ಪ್ರೀತಿಯಿಂದ ಬದುಕ್ತಾರೆ. ಅದೇ ರೀತಿಯಲ್ಲೇ ಇಸ್ಲಾಂನಲ್ಲಿರುವಂತಹ ಈ ರಂಜಾನ್ ಮಾಸ ಏನಿದೆ ಬಹಳ ದೊಡ್ಡದು, ಅದಕ್ಕಿಂತ ಕಠಿಣವಾದದ್ದು. ಒಂದು ರೀತಿಲಿ ಹಗಲೊತ್ತಲ್ಲಿ ಬೆಳಗ್ಗೆ ಇಷ್ಟೊತ್ತಿಂದ ಸಂಜೆ ಇಷ್ಟೊತ್ತ ತನಕ ನೀರನ್ನೂ ಕೂಡಿದೆ ಉಪವಾಸ ಇರುವಂತದ್ದು. ಒಂದು ರೀತಿಯಲ್ಲಿ ದೇಹ ದಂಡನೆ ಹೆಚ್ಚು. ಸಂಜೆ ಆಗ್ತಾ ಹೋಗ್ತಿದ್ದಂಗೆ ಫಿಸಿಕಲ್ ಕೆಲಸ ಮಾಡೋದಕ್ಕಾಗುತ್ತಾ? ಆಗುತ್ತೇನ್ರಪ್ಪ? ಈ ಕನ್ನಡ ಕಟ್ಟೋರು, ಗುಂಡಿ ತೋಡೋರು, ಈ ತರದವ್ರು ದೈಹಿಕವಾಗಿ ಮಾಡೋಂಥವ್ರಿಗೆ 5 ಗಂಟೆ 6 ಗಂಟೆ ಆಗೋಷ್ಟೊತ್ತಿಗೆ ಸುಸ್ತಾಗುತ್ತೋ ಇಲ್ವಾ? ಆ ಸುಸ್ತಿನ ಜೊತೆಗೆ ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ. ದೇಹ ಮತ್ತು ಮನಸ್ಸು ಎರಡರ ಮೇಲೇನೂ ಆ ಒಂದು ತಿಂಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪರಿಣಾಮಗಳು ಬೀರ್ತಾ ಹೋಗುತ್ತೆ. ಕೋಪ ಕಡಿಮೆ ಆಗುತ್ತೆ, ಶಾಂತಿ. ಇಸ್ಲಾಂ ಅಂದ್ರೇನೆ ಶಾಂತಿ ಅಂತ. ಕೋಪ ಕಡಿಮೆ ಆಗುತ್ತೆ,
ಮನಸ್ಸಿಗೆ ಶಾಂತಿ ಬರುತ್ತೆ, ದೇಹಕ್ಕೂ ಒಂದು ರೀತಿಯಲ್ಲಿ. ನಾವು ಅಲೆಮಾರಿಗಳು, ಮನುಷ್ಯ ಪೂರ್ವದಲ್ಲಿ ನಮ್ಮೆಲ್ಲರ ಪೂರ್ವಿಕರು ಕಾಡಲ್ಲಿ ಬೇಟೆ ಆಡ್ಕೊಂಡು ಗೆಡ್ಡೆ ಗೆಣಸು ತಿಂದ್ಕೊಂಡಿದ್ದಂಥವ್ರು. ಅವ್ರಿಗೆ ಇಂಥ ಟೈಮ್ಗೆ ಊಟ ಅಂತ ಇರ್ಲಿಲ್ಲ. ಸಿಕ್ಕಿದಾಗ, ಬೇಟೆ ಆಡಿದಾಗ, ಹಣ್ಣು ಸಿಕ್ಕಾಗ ಕೂಡಿಟ್ಕೊಂಡು ಬಂದಿದ್ದು ಯಾವಾಗ? ಸುಮಾರು 10,000 ವರ್ಷಗಳ ಹಿಂದೆ. ಇವತ್ತಿನ ಇರಾಕ್ ಅಂತ ಏನಿದೆ, ಅಲ್ಲಿ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ಅಂತ 2 ನದಿಗಳಿವೆ. ಅದ್ರ ತಪ್ಪಲು ಬಹಳ ಫಲವತ್ತಾದ ಭೂಮಿ, ಮೆಸೊಪಟೋಮಿಯಾ ಅಂತ ಇರಾಕ್ ಅಲ್ಲಿರುವಂತಹ ಒಂದು ಜಾಗ. ಅದರಲ್ಲಿ ಸುಮಾರು 10,000 ವರ್ಷಗಳ ಹಿಂದೆ ಆ ಭಾಗದಲ್ಲಿದ್ದಂತಹವರು, ಇವತ್ತಿನ ಇರಾಕ್ನಲ್ಲಿದ್ದಂತಹ ಜನರು ಬೆಳೆ ಬೆಳೆಯೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ತನಕ ಬೆಳೆ ಬೆಳೀತಾ ಇರಲಿಲ್ಲ. ಬೆಳೆ ಬೆಳೆಯೋದಕ್ಕೆ ಶುರು ಮಾಡಿದ್ಮೇಲೆ ಏನಾಯ್ತು? ನಾವು ಬೇಟೆ ಆಡೋದ್ರ ಮೇಲೇನೋ ಅಥವಾ ಹಣ್ಣು ಹಂಪಲುಗಳು, ಗೆಡ್ಡೆ ಗೆಣಸುಗಳ ಮೇಲೆ ಅವಲಂಬನೆ ನಿಂತೋಯ್ತು. ಬೆಳೆ ಬೆಳೆದ್ಮೇಲೆ ಶೇಖರಣೆ ಮಾಡ್ಕೋಬೋದಲ್ವಾ? ಕಾಳು, ಧಾನ್ಯ, ದವಸ ಏನಿರುತ್ತೆ, ಅಕ್ಕಿ, ಗೋಧಿ, ಬೇಳೆ ಕಾಳುಗಳು ಇವೆಲ್ಲ ಕೂಡಿಟ್ಕೋಬೋದಲ್ವೇನಪ್ಪ? 6 ತಿಂಗಳು 1 ವರ್ಷ ಕೆಡೋದಿಲ್ಲ ಅವು. ಆದ್ರೆ ಮಾಂಸ ಬೇಟೆ ಆಡದ್ಮೇಲೆ ಅವತ್ತೇ ತಿನ್ಬೇಕು. ಮಾರನೇ ದಿವಸ ತಿನ್ನೋ ಅದಕ್ಕೇನು ಕೂಲರ್, ಫ್ರಿಜ್ ಅಲ್ಲಿ ಇಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ತಿನ್ನೋದಿಕ್ಕಾಗುತ್ತಾ? ಬಿಸಿಲಲ್ಲಿ ಒಣಗಿಸ್ಬೋದು, ಕೆಲವೊಂದ್ಸಲ ಒಣಗಿಸಿಟ್ಕೊಳ್ತಾರೆ, ಆದರೆ ಅದು ಬಹಳ ದಿವಸ ಬರೋದಿಲ್ಲ. ಹಾಗಾಗಿ ಅಂತ ಒಂದು ರೀತಿನಲ್ಲಿ ನಾವು ಇವತ್ತು ಏನು ಸಾಗಿ ಬಂದಿದ್ದೀವಿ ಆ ವಿಕಾಸದ ಪಥದಲ್ಲಿ. ಅಂದ್ರೆ ನಾನು ಏನ್ ಹೇಳ್ತಿದ್ದೆ, ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳ ಹಿಂದೆ ಸಮಯಕ್ಕೆ ಸರಿಯಾಗಿ ತಿನ್ನುವಂತಹ ಪದ್ಧತಿ ಇರಲಿಲ್ಲ. ನಮ್ಮ ದೇಹ ಆ ರೀತಿ ರೂಪುಗೊಂಡಿದೆ. ಇವತ್ತು ಇಲ್ಲೂ ಅಷ್ಟೇ, ಈ 12 ಗಂಟೆ, ಸುಮಾರು 12 ಗಂಟೆಗಳ ಕಾಲ ಉಪವಾಸ ಇರೋದ್ರಿಂದಾಗಿ ಅವರ ದೇಹ ಮತ್ತು ಮನಸ್ಸು ಸದೃಢವಾಗ್ತಾ ಹೋಗುತ್ತೆ. ನಾನೆಲ್ಲ ಇದನ್ನ ಮಾಡುವಂತಹ, ನಾನು ಈ ಸಲ ಮಾಡಬೇಕು ಅಂದ್ಕೊಂಡಿದ್ದೆ, ಕಾರಣಾಂತರಗಳಿಂದ ಆಗಲಿಲ್ಲ. ಆದರೆ ಮುಂದಿನ ಸಲಕ್ಕೆ ಮಾಡಬಹುದೇನೋ ನೋಡೋಣ. ಆದರೆ ಈ 30 ದಿನಗಳ ಕಾಲ ಏನ್ ಮಾಡ್ತೀರಾ, ಯಾವ ಮಾನಸಿಕ ಸ್ಥಿತಿಯಲ್ಲಿ ಇರ್ತೀರಾ, ಅದನ್ನ ಮುಂದಿನ ದಿನಗಳಲ್ಲೂ ನಾವು ಪಾಲಿಸಬೇಕು. ಊಟ ಮಾಡೋಣ, ಆದ್ರೆ ಮಿಕ್ಕ ವಿಚಾರಗಳೇನಿತ್ತು? ಸುಳ್ಳು ಹೇಳದೇ ಇರೋದು, ಹರಾಮ್ ಕೆಲಸ ಮಾಡದೇ ಇರುವಂತಹದ್ದು, ಬಡವರಿಗೆ ನಮ್ಮ ಕೈಲಾದಷ್ಟು ದಾನ ಕೊಡೋದು, ಇದನ್ನ ಕೇವಲ ರಂಜಾನ್ ತಿಂಗಳಲ್ಲೇ ಮಾಡ್ಬೇಕಾ ರಹಮತುಲ್ಲಾ ಅವರೇ? ಅದು ಪ್ರಾಕ್ಟೀಸ್ ಮಾಡಿಸೋದಿಕ್ಕೆ, ಏನಕ್ಕೆ? ಅಭ್ಯಾಸ ಮಾಡಿಸೋದಿಕ್ಕೆ. ಅಭ್ಯಾಸ ಮಾಡಿದ್ಮೇಲೆ ಕೆಲವೊಂದು ದಿವಸ ಆದ್ಮೇಲೆ ಅಭ್ಯಾಸ ತಪ್ತಾ ಹೋಗುತ್ತೆ. 1 ವರ್ಷ ಆಗೋಷ್ಟೊತ್ತಿಗೆ ಪೂರ್ತಿ ಅಭ್ಯಾಸ ಹೋಗೇ ಬಿಟ್ಟಿರುತ್ತೆ. ಹೋಗಿರೋದಿಲ್ವೇನ? ಈ 1 ತಿಂಗಳಲ್ಲಿ ನಮ್ದೇನು ದೈವ ಭಕ್ತಿನೋ ಅಥವಾ ನಮ್ಮ ಗುಣಗಳು ಅಥವಾ ಬದಲಾಗಿರುವಂತದ್ದು ಮುಂದಿನ ಜನವರಿ ಫೆಬ್ರವರಿ ಎಷ್ಟೊತ್ತಿಗೆ ಕಾಣೆ ಆಗ್ಬಿಟ್ಟಿರುತ್ತೆ. ಮತ್ತೆ ಅದನ್ನ ನಾವು ಸರಿ ಮಾಡ್ಕೊಳ್ಬೇಕಲ್ಲ, ಮತ್ತೆ ಅವಾಗ ಇನ್ನೊಂದು ವರ್ಷಕ್ಕೆ ಇನ್ನೊಂದು ರಂಜಾನ್ ಬರುತ್ತೆ. ಹಾಗಾಗಿ ಅದು ಅಯ್ಯಪ್ಪ ಸ್ವಾಮಿ ಇರಬಹುದು, ಬೇರೆ ಬೇರೆ ವ್ರತಗಳು ಮಾಡೋರಿರ್ಬೋದು, ಶನಿವಾರ ಭಾನುವಾರ ಉಪವಾಸ ಮಾಡೋರಿರ್ಬೋದು, ಅಥವಾ ರಂಜಾನ್ ಮಾಡೋರಿರ್ಬಹುದು. ಆ ಸಂದರ್ಭಗಳಲ್ಲಿ ನಾವು ಆ ವ್ರತ ಮಾಡುವಾಗ ಕೆಲವೊಂದು ಗುಣಗಳನ್ನ ಮೈಗೂಡಿಸ್ಕೊಂಡಿರ್ತೀವೋ ಅದನ್ನ ವರ್ಷ ಪೂರ್ತಿನೂ ಮಾಡೋದಿಕ್ಕೆ ಮುಂದಾಗಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಈಗ ನಾವು ನೋಡ್ತೀವಿ ಬಹಳ ಸಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ಮಾಲೆ ಇಳಿದ ತಕ್ಷಣಕ್ಕೆ ಹುಡುಕ್ತಿರ್ತಾರೆ ಕೆಳಗಡೆ, ಎಣ್ಣೆ ಎಲ್ಲಿ ಸಿಗುತ್ತೆ, ಮಾಂಸ ಎಲ್ಲಿ ಸಿಗುತ್ತೆ. ನಿಜಾನೇನಪ್ಪ? ನಮ್ಮಲ್ಲೇ ಹೋಗಿರೋರು ಬಾಬಾ ಸದ್ಯ ಹುಡುಕಾಡ್ತಿದ್ವಿ, ಸಿಕ್ಬಿಡ್ತು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲೇ ಈಗ ಬೆಳಗ್ಗೆಯಿಂದ ಸಂಜೆ ತನಕ ಇದು ರಾತ್ರಿ 12 ಗಂಟೆ 1 ಗಂಟೆ ತನಕ ಎಷ್ಟೋ ಮುಸಲ್ಮಾನ್ ಹುಡುಗರು 2 ವೀಲರ್ ಬೈಕು ತಗೊಂಡು ಬ್ರೋ ಅಂತ ಓಡಿಸ್ಕೊಂಡು ಹೋಗಿ ತಿಂತಾ ಇರ್ತಾರೆ. ಏನಾಯ್ತು? ಏನ್ ಉಪಯೋಗ ಆಯ್ತು? ರಾತ್ರಿ ಎಲ್ಲ ಚೆನ್ನಾಗಿ ತಿನ್ಬಿಟ್ಟು ಮಾಡ್ಬಿಟ್ಟು ಬೆಳಗ್ಗೆ ಎದ್ದು ಮಲಗೋದ್ರಿಂದ ರಂಜಾನ್ ಮಾಡೋದಿಕ್ಕಾಗಲ್ಲ. ಎಚ್ಚರವಾಗಿರ್ಬೇಕು. ನೀವು ದೇವರನ್ನ ನೆನೀತಾ ಇರಬೇಕು, ನಿಮ್ಮ ಕೆಲಸನೂ ಮಾಡ್ತಾ ಇರಬೇಕು. ಕೆಲಸ ಬಿಟ್ಬಿಟ್ಟು ನೀವು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಬೆಳಗ್ಗೆ ಮಲ್ಕೊಳ್ಳಿ ಅಂತ ಹೇಳುತ್ತಾ ನಿಮ್ಮ ಸಂಪ್ರದಾಯ? ಇಲ್ವಲ್ಲ. ಆದ್ರೆ ಏನ್ ಮಾಡ್ತಾರೆ, 12 ಗಂಟೆ 1 ಗಂಟೆ ತನಕ ಫುಡ್ ಸ್ಟ್ರೀಟ್ಗಳಲ್ಲಿ ಇರ್ತಾರೆ. ಏನೋ ವಾರಕ್ಕೊಂದ್ಸಲ 2 ಸಲ ಮನೆಯವ್ರು ಕರ್ಕೊಂಡು ಹೋಗಿ ಆ ತಿಂಗಳಲ್ಲಿ 1-2-3 ಸಲ ಮಾಡಿದ್ರೆ ತಪ್ಪೇನು ಇಲ್ಲ. ಯಾಕಂದ್ರೆ ಅದೊಂದು ಸ್ವಲ್ಪ ಬೇರೆ ರೀತಿ ಮನಸ್ಥಿತಿ, ಸ್ವಲ್ಪ ಸಂತೋಷವಾಗಿರೋಣ ಅಂತ. ಆದ್ರೆ ರಾತ್ರಿ ಎಲ್ಲ ತಿನ್ನೋದು, ಬೆಳಿಗ್ಗೆ ಹೊತ್ತು ಮಲಗೋದು, ಏನು ಆ ವ್ರತಕ್ಕೇನಾದ್ರೂ ಗೌರವ ಇದೆಯಾ? ಅದ್ ಮಾಡ್ದಂಗಾಗತ್ತಾ? ಹಾಗಾಗಿ ನಮ್ಮ ನಿಯಮ ನಿಷ್ಠೆ ಅಂತೇನಿದೆ, ನಿಯಮ ಮತ್ತು ನಿಷ್ಠೆ, ನಿಯಮ ನಿಷ್ಠೆಗಳಲ್ಲೂ ನಾವು ಪ್ರಾಮಾಣಿಕವಾಗಿರ್ಬೇಕು. ಅದನ್ನೇ ಹಲಾಲ್ ಅನ್ನೋದು. ಅಪ್ರಾಮಾಣಿಕ ಅಂದ್ರೆ ಹರಾಮ್, ನಿಷಿದ್ಧ, ಮಾಡಬಾರದು. ಈ ತರದ ಹಲವಾರು ಹರಾಮ್ ಕೆಲಸಗಳನ್ನ ನಾವು ವರ್ಷ ಪೂರ್ತಿನೂ ಮಾಡಬಾರ್ದು, ಕೇವಲ ರಂಜಾನ್ ಟೈಮಲ್ಲಿ ಅಲ್ಲ. ಆ ಮಾಲೆ ಹಾಕಿದಾಗ ಹೇಗಿರುತ್ತೋ ಅದೇ ರೀತಿಲೇ ನಾವು ಮುಂದಿನ ದಿನಗಳಲ್ಲೂ ನಡ್ಕೊಳ್ಬೇಕು. ಸುಳ್ಳು ಹೇಳದೆ, ಗೌರವ ಕೊಟ್ಕೊಂಡು, ನ್ಯಾಯ ನೀತಿ ನೋಡ್ಕೊಳ್ಬೇಕು, ಬದುಕ್ಬೇಕು. ಆ ರೀತಿನಲ್ಲಿ ಎಲ್ಲ ಬದುಕ್ಲಿ. ಇವತ್ತು ಪ್ರಪಂಚಾದ್ಯಂತ ತಲೆ ಕೆಟ್ಟವರು ಹುಚ್ಚರ ತರ ಆಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ನಲ್ಗೋದು ಯಾರು? ಸಾಮಾನ್ಯರು, ಜನಸಾಮಾನ್ಯರು, ಪ್ರಪಂಚಾದ್ಯಂತ ಇರುವಂತವ್ರು. ಕೇವಲ ದೇಶ ಈ ದೇಶ ಅಂತಿಲ್ಲ ನೋಡಿ. ಈಗ ಬಾಂಗ್ಲಾದಲ್ಲಿ ಮೊನ್ನೆ ಅಷ್ಟು ದೊಡ್ಡ ಗಲಾಟೆ ಆಯ್ತು, 100 ಜನ ಸತ್ರು, ಹೊಸ ಆಡಳಿತ ಬಂತು. ಆದ್ರೆ ಅವರಿಗೆ ಇಸ್ರೇಲ್ ಅಮೆರಿಕ ಯುದ್ಧ ಆದ ತಕ್ಷಣಕ್ಕೆ ಅಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ. ನಮ್ಮ ದೇಶದವರು ಅವ್ರಿಗೊಂದಷ್ಟು ಪೆಟ್ರೋಲ್ ಡೀಸೆಲ್ ಕಳಿಸಿದ್ರು. ಆದ್ರೆ
ಈ ಪ್ರಜಾಪ್ರಭುತ್ವ, ಅಲ್ಲಿ ಪ್ರಜಾಪ್ರಭುತ್ವ ಇರೋದ್ರಿಂದ ಒಂದಷ್ಟು ಮಾತುಕತೆ ವ್ಯವಹಾರ ಇದೆ. ಅದೇ ಪಾಕಿಸ್ತಾನ ಜೊತೆ ಮಾತಾಡಕ್ಕಾಗುತ್ತಾ? ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಹೆಸರಿಗಷ್ಟೇ ಅಲ್ಲಿರುವಂತದ್ದು ಮಿಲಿಟರಿ ಆಡಳಿತ. ಈ ತರಕ್ಕೆ ಪ್ರಜಾಪ್ರಭುತ್ವ ಇರೋರ ಜೊತೆ ಒಂದಷ್ಟು ಮಾತಾದ್ರೂ ಆಡಬಹುದು. ಇವಾಗ ಟ್ರಂಪ್ಗೆ ಅಮೆರಿಕದಲ್ಲಿ ಬೆಂಬಲ ಇಲ್ಲ, ಅದೇನೋ ಸ್ವಲ್ಪ ನಂಬರ್ಸ್ ಇದೆ, ಯಾರಲ್ಲಿ MLAಗಳು MP ಗಳು ಅಂತಾರಲ್ಲ, ಅಲ್ಲಿ ಸೆನೆಟರ್ಗಳಲ್ಲಿ ಇಲ್ಲ ಅಂದಿದ್ರೆ ಮುಂದಕ್ಕೆ ಇಷ್ಟ ಹೋದ್ರೆ ಅಮೆರಿಕದಲ್ಲಿ ನಿಕ್ಸನ್ ಟೈಮ್ ಅಲ್ಲಿ ಬಹಳ ದೊಡ್ಡ ಗಲಾಟೆಗಳು ನಡೆದು, ಯಾವುದಕ್ಕೆ? ಅಮೆರಿಕ ವಿಯೆಟ್ನಾಂ ಯುದ್ಧ ನಿಲ್ಲಿಸಬೇಕು ಅಂತ. ಯುದ್ಧಕ್ಕೆ ಹೋಗ್ಬಿಟ್ಟಿದ್ದಾರೆ, ಆಗ ನಾವೆಲ್ಲ ಅಮೆರಿಕಕ್ಕೆ ಬೆಂಬಲಿಸಬೇಕು ಅನ್ನೋ ವಾತಾವರಣ ಪ್ರಜಾಪ್ರಭುತ್ವ ದೇಶದಲ್ಲಿ ಇರೋದಿಲ್ಲ. ಅವರ ಸರ್ಕಾರ ತಪ್ಪು. ಇವತ್ತು ಇಸ್ರೇಲು ಅಷ್ಟು ಬಾಂಬ್ ಹಾಕ್ತಾ ಇದೆ, ಆದ್ರೆ ಇಸ್ರೇಲ್ ಅಲ್ಲೂ ಈ ಯುದ್ಧ ನಿಲ್ಲಬೇಕು ಅಂತೇಳಿ ಇಸ್ರೇಲ್ನ ಜನನೇ ಒಂದಷ್ಟು ಜನ ವಿರೋಧ ಪಕ್ಷದವರು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ಇರುತ್ತೋ, ಒಳ್ಳೆ ಪ್ರಜಾಪ್ರಭುತ್ವ ಪ್ರಬುದ್ಧ ಜನ ಇರುವಂತ ಜಾಗದಲ್ಲಿ ಏನಿರುತ್ತೆ, ತಲೆ ಚೆನ್ನಾಗಿ ನೆಟ್ಟು ಕೆಲಸ ಮಾಡ್ತಾ ಇರುತ್ತೆ, ಒಂದು ಸಂಯಮ ಇರುತ್ತೆ. ಇಲ್ಲದ್ರೆ ಜಿಸ್ಕಿ ಲಾಠಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೊಡಿಬಹುದು, ಯಾರು ಬೇಕಾದ್ರೂ ಕಿತ್ಕೊಂಡು ಹೋಗ್ಬೋದು. ರಾತ್ರೋರಾತ್ರಿ ತಗೊಂಡು ಬಂದ್ಬಿಟ್ರಲ್ಲ ಅವನಿಗೆ ವೆನಿಜುವೆಲಾದಿಂದ. ಈ ತರಕ್ಕೆ ಜಿಸ್ಕಿ ಲಾಠಿ ಉಸ್ಕಿ ಬೈನ್ಸ್ ಅಂತ ಆ ತರಕ್ಕೆ ಆಗ್ಬಿಡುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಿಂದೂ, ಮುಸ್ಲಿಮು, ಕ್ರಿಸ್ತರು ಅನ್ನೋದೇ ಎಲ್ರಿಗೂ ಒಂದು ಒಳ್ಳೆಯ ವೇದಿಕೆಯನ್ನ ಕೊಟ್ಟಿದೆ. ಒಂದು ವಿಚಾರ, ನಮ್ಮ ರಾಜ್ಯದಲ್ಲಿ ಇವತ್ತು ಮುಸಲ್ಮಾನರು ಅಂದ್ರೆ ಯಾವುದೋ ಒಂದು ಪಕ್ಷಕ್ಕೆ, ಯಾವುದೋ ಒಂದು ಪಕ್ಷದ ವಿರುದ್ಧ ಇನ್ಯಾವುದೋ ಒಂದು ಪಕ್ಷಕ್ಕೇನೆ ಗುಲಾಮರಾಗಿರುವಂತವ್ರು ಅನ್ನುವಂತ ಭಾವನೆ ಇದೆ. ಅದರಿಂದ ಏನಾಗ್ತಾ ಇದೆ, ಅವ್ರಿಗೆ ಎಷ್ಟೋ ಕಡೆಗಳಲ್ಲಿ ಹಕ್ಕುಗಳು ಸಿಗ್ತಾ ಇಲ್ಲ, ಅವ್ರ ಪರವಾಗಿ ನ್ಯಾಯಕ್ಕೆ ಹೋರಾಡೋರಿಲ್ಲ. ಯಾಕೆ? ಇವ್ರು ಕೊಟ್ಟರು ಅಷ್ಟು ಜನಕ್ಕೆ ರಾಜಕಾರಣಿಗಳು ಏನಾಗ್ಬಿಟ್ಟಿದೆ, ಹಣ ಹಂಚಿದ್ರೆ ಎಂಡ ಕುಡಿಸಿದ್ರೆ ಓಟ್ ಹಾಕ್ತಾರೆ, ನಾವ್ಯಾಕೆ ಅವ್ರ ಕೆಲಸ ಮಾಡ್ಬೇಕು ಅಂತ ಬಂದಿದ್ಯೋ ಇಲ್ವೋ. ಅದೇ ರೀತಿಯಲ್ಲೇ ಬಹುತೇಕ ಹಿಂದೂಗಳಲ್ಲೂ ಆ ಅಭಿಪ್ರಾಯ ಇದೆ, ಮುಸಲ್ಮಾನರಲ್ಲಂತೂ ಇನ್ಯಾವುದೋ ಪಕ್ಷ ಸೋಲಿಸಬೇಕು ಅಂತ ಇನ್ಯಾವುದೋ ಪಕ್ಷಕ್ಕೆ ಓಟ್ ಕೊಡುವಂತದ್ದು ಬಂದ್ಬಿಟ್ಟಿದೆ. ಹಾಗಾಗಿನೇ ಅವ್ರ ಪರವಾಗಿ ಯಾರೂ ಇಲ್ಲ, ಇವ್ರು ಇನ್ನೊಬ್ರು ಪರವಾಗಿದ್ದಾರೆ. ಇವರ ಪರವಾಗಿ ಅಲ್ಲಿರುವಂತಹ ಅನಕ್ಷರತೆ, ಅಸಮಾನತೆ, ಅಲ್ಲಿರುವಂತಹ ಶೋಷಣೆಯನ್ನ ನಿಲ್ಲಿಸುವಂತಹ ಜನ ರಾಜಕಾರಣಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಲ್ಲ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಲ್ರಿಗೂ ಚೈತನ್ಯ ಕೊಡುವಂತ, ಧೈರ್ಯ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ದೇಶದ ಅಂಕಿಅಂಶಗಳಲ್ಲಿ ಪಾಪ್ಯುಲೇಷನ್ ಅಲ್ಲಿ ಮುಸಲ್ಮಾನರ ಸಂಖ್ಯೆ ಎಷ್ಟು? ಒಂದು 14-15%. ಆದ್ರೆ ಜೈಲಲ್ಲಿ 25-30% ಇದ್ದಾರೆ. ಇವತ್ತು ಪೊಲೀಸ್ ಕೇಸ್ಗಳಲ್ಲಿ ಹೆಚ್ಚಿನ ಜನ ಶೋಷಣೆಗೊಳಗಾಗೋದು ಮುಸಲ್ಮಾನರು. ಯಾಕೆ? ಅಲ್ಲಿ ಅನಕ್ಷರತೆ ಇದೆ, ಇಲ್ಲಿಟ್ರಸಿ ಇದೆ. ಅವ್ರಿಗೆ ಎತ್ತಾಕೊಂಡು ಹೋಗಿ ಫಿಟ್ ಮಾಡಿದ್ರೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಜೊತೆಗೆ ನಮ್ಮ ಪಕ್ಷದಲ್ಲಿರೋ ಆರೋಗ್ಯ ಸ್ವಾಮಿ ಅವರು ವಕೀಲರು, ಯಾವ್ದೋ ಒಂದು ಕೇಸಲ್ಲಿ ನಾನ್ ಬೇಲಬಲ್ ಅಫೆನ್ಸ್ ಅಲ್ಲಿ ಸಿಕ್ಕಾಕೊಂಡ್ರು ಅಂದ್ಕೊಳ್ಳೋಣ, ಅವನೇ ಫಿಟ್ ಮಾಡಿದ್ದ, ಕೋರ್ಟ್ ಬೇಲ್ ಕೊಡುತ್ತೆ. ಆದ್ರೆ ಬೇಲ್ ಕೊಟ್ಟಾಗ ಇಲ್ಲ ದುಡ್ಡು ಕೊಡಬೇಕು, ಇಲ್ಲ ಅವ್ರ ಪರವಾಗಿ ಯಾರಾದ್ರೂ ಆಸ್ತಿ ಇರುವಂತವ್ರು ಪಾಣಿನೋ RTCನೋ ಕೊಟ್ಟು ದಾಖಲೆ ಕೊಡಬೇಕು. ಎಷ್ಟು ಜನ ಮುಸಲ್ಮಾನರಲ್ಲಿ ಇವತ್ತು ಸ್ವಂತ ಆಸ್ತಿ ಇದೆ? ಬಡ ಮುಸಲ್ಮಾನರಲ್ಲಿ ಇಲ್ವೇ ಇಲ್ಲ. ಅವನು ಸುತ್ತಮುತ್ತ ನೆಂಟರಲ್ಲಿ, ಸ್ನೇಹಿತರಲ್ಲಿ ಬಹುತೇಕ ಜನ ಬಾಡಿಗೆ ಮನೆಯಲ್ಲಿದ್ದಾರೆ. ಹಾಗಾಗಿ ಅವ್ನು ಬೇಲ್ ಕೊಡೋರು ಯಾರು? ಕೋರ್ಟ್ ಏನೋ ಹೋಗಪ್ಪ, ನಿನ್ ಪರವಾಗಿ ಯಾರಾದ್ರೂ ಬೇಲ್ ಕೊಟ್ಟ ಮೇಲೆ ನೀನು ಮನೆಗೆ ಹೋಗು ಅಂತಾರೆ. ಆದ್ರೆ ಅವನಿಗೆ ಬೇಲ್ ಕೊಡೋದಿಕ್ಕೆ ಈಗ ನಮ್ಮ ಮನೆಯವರು 6 ಜನರು ಕೊಟ್ರು, ಹೋದ ವರ್ಷನೇ 2 ವರ್ಷದಿಂದ ಅಲ್ವೇನಪ್ಪ, HAL ಪೊಲೀಸ್ ಸ್ಟೇಷನ್ ಆದ ಘಟನೆಯಲ್ಲಿ 6 ಜನಕ್ಕೆ ನಮ್ಮ ಮನೆಯವರು ಕೊಟ್ರು. ಅವತ್ತು ನಮ್ಮ ಲೋಕಾಯುಕ್ತದ ಹೋರಾಟದಲ್ಲಿ ಹೋದಾಗ ನಮ್ಮ ಮುಸಲ್ಮಾನ ಸೈನಿಕರು ಅಲ್ಲಿ ಲೋಕಾಯುಕ್ತದ ಹತ್ರ ಕೂತಿದ್ರು, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಇವರೇನೋ ಕೂತ್ಕೊಂಡು ಇನ್ಯಾವುದೋ ಕೆಲಸಕ್ಕೆ ಅಂತ ನಿಂತಿದ್ದಾರೆ. ಅಲ್ಲಿದ್ದ ವಿಧಾನಸೌಧ ಪೊಲೀಸ್ ಸ್ಟೇಷನ್ ನ ಪೊಲೀಸರು ಬಂದು 6 ಜನ ನೆತ್ತಾಕೊಂಡು ಹೋಗ್ಬಿಟ್ರು. 6 ಜನ ಮುಸಲ್ಮಾನರಿಗೆ ಕೊನೆಗೆ ಬೇಲ್ ಆಯ್ತು. ಬೇಲಾಗಿ ಎಷ್ಟು ಆಯ್ತು? ಬೇಲು 25,000 ಆಯ್ತು. ಅವ್ರಿಗೆ ಯಾರೋ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿರುವಂತ ಮಂಜುನಾಥ್ ಅವತ್ತೇ ಕ್ಯಾಶ್ ಬೇಲ್ ಅಂತ ಕೊಟ್ರು. ಅಷ್ಟು ಕೊಡೋದಿಕ್ಕೆ ಇಲ್ಲದಿರುವಂತಹ ಜನ ಇದಾರೋ ಇಲ್ವಾ? ಫೋನಲ್ಲಿಲ್ಲ, ಫೋನ್ ಸಿಗೋದಿಲ್ಲ, ದುಡ್ಡು ಇಲ್ಲ, ಆಸ್ತಿ ಇಲ್ಲ. ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಮುಸಲ್ಮಾನರು ಮೇಲೆ ಕೇಸ್ಗಳಾದಾಗ ಅವರು ಬೇಲ್ ತಗೊಳಕ್ ಆಗ್ತಾ ಇಲ್ಲ. ಅದೇ ಆ ಕೇಸಲ್ಲ ಏವನ್ನ. ಸೊ ಹೀಗೆ ಅವತ್ತಲ್ಲಿ ಇದ್ದಿದ್ದಕ್ಕೆ ಬೇರೆ ಯಾರು ನಮ್ಮ ಪಕ್ಷ ಬಿಟ್ಟು ಬೇರೆ ಯಾರಾದ್ರೂ ಆಗಿದ್ರೆ ಅವ್ರು ಜೈಲ್ಗೆ ಹೋಗ್ಬೇಕಾಗಿತ್ತು. ನಮ್ಮವ್ರು ಫೈಟ್ ಮಾಡಿ ದುಡ್ಡು ಕಟ್ಟಿ ಬೇಲ್ ಹಾಕಿ ಬಿಡಿಸ್ಕೊಂಡು ಬಂದ್ರು. ಇದು ಇಂತಹ ಒಂದು ಜ್ಞಾನವನ್ನ, ಇವತ್ತು ತಿಳುವಳಿಕೆಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೊಡ್ತಾ ಇದೆ. ಹಾಗಾಗಿನೇ ನಮ್ಮ ಪಕ್ಷದಲ್ಲಿ ಬಹಳ ಕಡೆಗಳಲ್ಲಿ ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ನಾವಿಲ್ಲಿ ಬಂದವರಿಗೆ ಬಹಳ ಗೌರವದಿಂದ, ಪ್ರೀತಿಯಿಂದ, ಎಲ್ರ ಹಾಗೆ ಎಲ್ರು ಸಬ್ಕಾ ಮಾಲಿಕ್ ಏಕೆ. ನಮ್ ದಾರಿಗಳು ಬೇರೆ ಇರಬಹುದು, ಗುರಿ ಮಾತ್ರ ಒಂದೇನೆ, ಜೀವನ ಆತ್ಮೋದ್ಧಾರ, ನಮ್ಮ ಬದುಕನ್ನ ಸಾರ್ಥಕ ಮಾಡ್ಕೊಳ್ಳೋದು. ಅದು ನೀವು ತಪ್ಪು ಮಾಡಿಲ್ದೆ ಒಳ್ಳೇದ್ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರಾ, ಇಲ್ಲ ನರಕಕ್ಕೆ ಹೋಗ್ತೀರಾ, ಅದು ನಂಬೋದು ಬಿಡೋದು ಬೇರೆ ವಿಚಾರ. ಆದ್ರೆ ಲೆಕ್ಕ ಅಂತೂ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅದು ಜಡ್ಜ್ಮೆಂಟ್ ಡೇ, ಕಯಾಮತ್ ಏನಂತಾರೆ ಅದನ್ನ ಇದರಲ್ಲಿ,
ಕಯಾಮತ್ನ ದಿನ ಅಂತಾರೆ, ಅವರು ಕ್ರಿಶ್ಚಿಯನ್ರು ಜಡ್ಜ್ಮೆಂಟ್ ಡೇ ಅಂತಾರೆ. ಹಿಂದೂಗಳಲ್ಲಿ ಯಮನ ಮುಂದೆ ಚಿತ್ರಗುಪ್ತ ವರದಿ ಕೊಡೋ ದಿನ ಅಂತಾರೆ. ಸೊ ಈಗ ಏನಾದ್ರೂ ಇರ್ಬೋದು, ಬೇರೆ ಬೇರೆ ವಿಚಾರಗಳು, ಅದನ್ನ ನಂಬೋದು ಬಿಡೋದು ಅದು ನಮಗೆ ಬಿಟ್ಟಿದ್ದು. ಆದ್ರೆ ಈ ಬದುಕಲ್ಲಿ ನಾವೊಂದಷ್ಟು ನೆಮ್ಮದಿ ಸಂತೃಪ್ತಿಯನ್ನ ಕಾಣಬೇಕು. ಬೇರೆಯವ್ರಿಗೆ ತೊಂದರೆ ಕೊಡದೆ, ನಾವೂ ತೊಂದರೆ ಅನುಭವಿಸದೆ ಬದುಕಬೇಕು. ನಮಗ್ ತೊಂದರೆ ವಿನಾಕಾರಣ ತೊಂದರೆ ಆಗ್ತಾ ಇದೆ ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ನಾವು ಹೋರಾಟ ಮಾಡಬೇಕು. ನಮಗ್ ಬೇಕಾದಂತಹ ಎಲ್ಲರಿಗೂ ಅನ್ವಯ ಆಗುವಂತ ಕಾನೂನುಗಳನ್ನ ರೂಪಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನಿಸಬೇಕು. ಆ ನಿಟ್ಟಿನಲ್ಲಿ ಈ ಒಂದು ರಂಜಾನ್ನ ಸಂದರ್ಭದಲ್ಲಿ ಈ ನಮ್ಮ ಪಕ್ಷದ ಸೈನಿಕರೆಲ್ಲರೂ ಈ ವಿಚಾರವಾಗಿ ಯೋಚನೆ ಮಾಡಲಿ. ಮತ್ತೆ ಪಕ್ಷದ ಹೊರಗಿರುವಂತಹ ಏನು ರಾಜ್ಯದ ಎಲ್ಲಾ ತರಹದ ಎಲ್ಲಾ ಕುಲ ಮತಗಳ ಜನರು KRS ಪಕ್ಷ ಏನು ಅಂತ ಅವ್ರಿಗೆ ಗೊತ್ತಾಗಿದೆ. ಬನ್ನಿ, ನಾವೆಲ್ಲರೂ ಸೇರಿ ಒಂದು ಒಳ್ಳೆ ನಾಡು ಕಟ್ಟೋಣ, ಒಳ್ಳೆ ಬದುಕು ಕಟ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ರಂಜಾನ್ ದಿನಗಳ ಶುಭಾಶಯಗಳನ್ನ ಹೇಳ್ತಾ, ಬರಲಿರುವ ಈದ್ ಮುಬಾರಕ್, ಈದ್ ಹಬ್ಬದ ಶುಭಾಶಯಗಳು, ಹಾಗೇನೆ ಉಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಎಲ್ರೂ ಒಂದು ರೀತಿಯಲ್ಲಿ ನಗನಗ್ತಾ ಒಳ್ಳೆಯ ಸದ್ಭಾವನೆಯಲ್ಲಿ, ಬಸವಣ್ಣ ಒಂದು ಹೇಳ್ತಾರಲ್ವಾ, ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೊಡೆ ಸದ್ಭಕ್ತ. ಇವತ್ತು ನಾವು ಆ ಭಕ್ತ, ಈ ಭಕ್ತ, ಆ ಮತದ ಭಕ್ತ, ಈ ಮತದ ಭಕ್ತ ಅನ್ನೋದಕ್ಕಿಂತ ಸತ್ಪ್ರಜೆ ಆಗ್ಬೇಕು ಅಂದ್ರೂ ನಾವು ಇಟ್ಕೊಳ್ಬೇಕು. ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ, ಇದನ್ನೇ ತಾನೇ ನೀವ್ ಹೇಳೋದು ರಂಜಾನ್ ಟೈಮಲ್ಲಿ. ಈಗ ನಡ್ಕೊಳ್ಬೇಕು ಎಲ್ಲ ಇದರಲ್ಲೂ ಒಳ್ಳೆ ಮನುಷ್ಯರಾಗೋದಿಕ್ಕೆ ಇವೆಲ್ಲ ಇರಬೇಕು ಅಂತ. ಆ ರೀತಿನಲ್ಲಿ ನಾವೆಲ್ಲ ನಮ್ಮ ಕೈಲಾದಷ್ಟು, ನಮಗೂ ಇರುತ್ತೆ ಸಮಸ್ಯೆಗಳಿರುತ್ತೆ, ನೋವುಗಳಿರುತ್ತೆ, ಆಮಿಷಗಳಿರುತ್ತೆ, ದೌರ್ಬಲ್ಯಗಳಿರುತ್ತೆ. ಎಷ್ಟೋ ಜನ ರಂಜಾನ್ ಮಾಡುವಂತ ಟೈಮಲ್ಲಿ ದೌರ್ಬಲ್ಯಗಳು ಮೀರೋಕಾಗದೆ ರೋಜನೆ ಮಾಡಲ್ಲ ಅಲ್ವಾ, ಗಟ್ಟಿಮುಟ್ಟಾಗಿ ಇರ್ತಾರೆ. ಏನ್ ಹೇಳುತ್ತೆ ಕುರಾನಲ್ಲಿ ಅಥವಾ ಇನ್ನೊಂದರಲ್ಲಿ, ಅವ್ರ ಇದ್ರಲ್ಲಿ ಸಂಪ್ರದಾಯದಲ್ಲಿ ಕಾಯಿಲೆ ಬಿದ್ದಿರುವಂತವ್ರು, ವಯಸ್ಸಾದಂತವ್ರು, ಅಶಕ್ತರು, ಮಕ್ಕಳು ಅಥವಾ ಹೆಣ್ಣು ಮಕ್ಕಳು, ಈ ತರ ಕೆಲವೊಂದು ಸಂದರ್ಭಗಳಲ್ಲಿ ಇರುವಂತವ್ರು ನೀವು ರೋಜಾ ಮಾಡುವ ಅಗತ್ಯ ಇಲ್ಲ ಅಂತ ಹೇಳುತ್ತೆ. ಆದ್ರೆ ಚೆನ್ನಾಗಿರೋನು, ಆರಾಮಾಗಿರೋನು, ಸಮಯ ಇರೋನು ಮಾಡದೇ ಇದ್ರೆ, ಹಾಗಾಗಿ ಅದು ಯಾಕೆ ಅವನು ಯಾವ್ದೋ ದೌರ್ಬಲ್ಯಕ್ಕೊಳಗಾಗಿದ್ದಾನೆ. ಆ ತರಹದ ದೌರ್ಬಲ್ಯಗಳನ್ನು ಮೀರ್ಕೊಳ್ಳುವಂತ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಪಡೋಣ. ಸಾಧ್ಯವಾದಷ್ಟು ಯಶಸ್ಸು ಪಡೆಯೋಣ. ದೇವರು, ಅದು ಅಲ್ಲಾ ಇರಬಹುದು, ಜೀಸಸ್ ಇರಬಹುದು, ರಾಮ ಇರಬಹುದು, ಇನ್ಯಾವುದೇ ದೇವ್ರು ಇರಬಹುದು, ಎಲ್ರು ಅವ್ರವ್ರು ನಂಬಿರುವಂತ ದೇವನೊಬ್ಬ, ನಾಮ ಹಲವು. ಅವ್ರವ್ರು ನೀವು ನಂಬಿದ್ರೆ, ನಂಬದೇ ಇದ್ರೂ ಪರವಾಗಿಲ್ಲ, ನಿಮ್ದು ಯಾವುದೋ ಒಂದು ಅಂತಃಶಕ್ತಿ, ಪ್ರೇರಣೆ, ಚೈತನ್ಯ ಏನಿರುತ್ತೆ ಅದು ನಮ್ಮನ್ನೆಲ್ಲರನ್ನು ಕಾಪಾಡ್ಲಿ, ಪೊರೀಲಿ, ಪ್ರಕೃತಿ ನಮ್ಮನ್ನೆಲ್ಲ ಒಳ್ಳೆ ದಿಕ್ಕಿನಲ್ಲಿ ನಡೆಸಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಆಶಮ್ಮ ಅವರಿಗೆ ಮತ್ತೆ ಇಲ್ಲಿ ನಮ್ಮನ್ನ ಬರ್ಮಾಡ್ಕೊಂಡ ಎಲ್ಲ ಬಂಧುಗಳಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ನಮ್ಮ ಕನಸೇನಪ್ಪ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ. ಈ ವಿಚಾರಗಳ ಮೂಲಕ ನಾವು ಒಳ್ಳೆ ಕರ್ನಾಟಕ ಕಟ್ಕೊಂಡ್ರೆ ಅದು ಒಳ್ಳೆ ದೇಶವನ್ನು ಕಟ್ಟೋದಿಕ್ಕೆ, ಒಳ್ಳೆ ಪ್ರಪಂಚವನ್ನ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೂ ನಮ್ಮದೇ ಆದಂತ ರೀತಿಯಲ್ಲಿ ನಮ್ಮ ಪಾಲು ಇರುತ್ತೆ. ಆ ದಿಕ್ಕಿನಲ್ಲಿ ನಾವೆಲ್ಲ ನಡೆಯೋಣ ಅಂತ ಕೇಳ್ಕೊಳ್ತಾ, ಏನೇ ಆಗಲಿ ಒಳ್ಳೆಯದೇ ಆಗಲಿ, ಒಳ್ಳೆಯದನ್ನೇ ಮಾಡಿ ಮಾಡ್ತಾನೆ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ KRS. ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಪೂರ್ವ ಜಿಲ್ಲೆಯ ಕಾರ್ಯದರ್ಶಿಯಾದ ಆಶಮ್ಮ ಅವರು ನಮ್ಮೊಂದಿಗೆ ಒಂದೆರಡು ಮಾತು ಹಂಚಿಕೊಳ್ಬೇಕಂತ ವಿನಂತಿಸ್ತೀನಿ. ನನ್ನ ಅಣ್ಣ ತಮ್ಮರವರಿಗೆ, ಎಲ್ಲರಿಗೆ ಬಂದಿರೋರಿಗೆ ಧನ್ಯವಾದ ಅಂತ ನಾನು ತಿಳಿಸ್ತೀನಿ. ನಮ್ಮ ವೇದಿಕೆ ಮೇಲೆ ಆಗಿರೋದಂತ ರಾಜ್ಯ ಗೌರವಾನ್ವಿತ ಅಧ್ಯಕ್ಷ ಆಗಿದ್ದಂತ ನಮ್ಮ ರವಿಕಿಶನ್ ರೆಡ್ಡಿ ಅವರಿಗೆ, ಮತ್ತೆ ನಮ್ಮ ರೆಹಮತುಲ್ಲಾ ಆಗಿದ್ದಂತ ಅವರಿಗೆ, ಮತ್ತೆ ನಮ್ಮ ಬೆಂಗಳೂರು ಪೂರ್ವ ಜಿಲ್ಲೆದ ಉಸ್ತುವಾರಿ ಆಗಿದ್ದಂತ ಆರೋಗ್ಯ ಸ್ವಾಮಿ ಸರ್ ಅವರಿಗೆ, ಮತ್ತೆ ಉತ್ತರ ಜಿಲ್ಲೆದ ಉಸ್ತುವಾರಿ ಆಗಿದ್ದಂತ ನಮ್ಮ ರಘುನಂದನ್ ಸರ್ ಅವರಿಗೆ, ಮತ್ತೆ ಎಲ್ಲರಿಗೂ ಬಂದಿರೋದಕ್ಕೆ ಧನ್ಯವಾದ ಅಂತ ನಾನು ತಿಳಿಸ್ತೀನಿ. ಧನ್ಯವಾದ.